ಸ್ಕ್ರೀನ್ ನೋಡಿ ಹೇಗಿದೆ, ಸ್ಕ್ರೀನ್ ಬ್ಯೂಟಿಫುಲ್ ಆಗಿದೆ, ಮಸ್ತ್ ಆಗಿದೆ. ಇನ್ನು ಸೀಟ್ಗಳು ಅದ್ಭುತವಾಗಿದೆ. ಒಳಗಡೆ ಎಲ್ಲ ಆಡಿಯನ್ಸ್ ಗಂಭೀರದಿಂದ ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಸೌಂಡ್ ಎಫೆಕ್ಟು ಮಸ್ತು. ಇದು ಸಿಟಿಲಿರ್ತಕ್ಕಂಥ ಯಾವುದೇ ಥಿಯೇಟ್ರಿಗೂ ಕಮ್ಮಿ ಏನಿಲ್ಲ. ಬನ್ನಿ, ಶಬ್ದ ಮಾಡಬಾರ್ದು, ಸುಮ್ಮನೆ ಹೋಗೋಣ. ಎಲ್ಲ ಗಂಭೀರದಿಂದ ಸಿನಿಮಾ ನೋಡ್ತಾ ಇದ್ದಾರೆ. ಪರ್ಮಿಷನ್ ನನಗೆ ಕೊಡೋದೇ ಹೆಚ್ಚು ಥಿಯೇಟ್ರ್ ಒಳಗಡೆ, ಆದರೂ ಪರ್ಮಿಷನ್ ನನಗೆ ಒಳಗಡೆ ಕೊಟ್ಟಿದ್ದಾರೆ. ಸಿನಿಮಾ ನೋಡಿ, ಸಿನಿಮಾ ನೋಡೋದ್ರಿಂದ ಏನೂ ಆಗಲ್ಲ, ಕೆಟ್ಟದಂತೂ ಮೊದಲೇ ಆಗಲ್ಲ. ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ನಮಗೆ ಸಿನಿಮಾವನ್ನು ನೋಡೋದ್ರಿಂದ ಬರುತ್ತೆ. ಮತ್ತು ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ಮಾಡ್ಕೋಬೋದು. ನಾನು ಸುಮಾರು ಸಿನಿಮಾಗಳ ಓಪನಿಂಗ್ಸ್ ಫಸ್ಟ್ ಡೇ ಹೋಗಿದ್ದೀನಿ, ಹೊರಗಡೆ ಆಡಿಯನ್ಸನ್ನ ಮಾತಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಪ್ರೊಜೆಕ್ಟರ್ ರೂಮಿಗೆ ಹೋಗ್ತಾ ಇದ್ದೀನಿ, ಅದು ಶನಿವಾರ ಸಂತೆ ಯಶಸ್ವಿ ಥಿಯೇಟ್ರಲ್ಲಿ. ಸಿನಿಮಾ ಹೇಗೆ ಪರದೆ ಮೇಲೆ ಬರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ, ಶಬ್ದ ಮಾಡಬಾರ್ದು, ಸುಮ್ಮನೆ ಬರಬೇಕು. ಬನ್ನಿ ಹೋಗೋಣ. ಈ ಒಳಗಡೆ ಹೋದರೆ ಇದು ಪ್ರೊಜೆಕ್ಟರ್ ರೂಮ್. ಇಲ್ಲಿಂದ ಸಿನಿಮಾ ಪರದೆ ಮೇಲೆ ಹೋಗ್ತಾ ಇರುತ್ತೆ ಸಿನಿಮಾ. ನೋಡಿ, ಇವ್ರು ಮ್ಯಾನೇಜರ್ ಇವರು. ಹಿಂಗೆ ಹೋಗೋಣ. ಇದೇ ಪ್ರೊಜೆಕ್ಟ್ರ್ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಸಿನಿಮಾನ ಪ್ರೊಜೆಕ್ಟ್ರ್ ಇದೆ. ಅಲ್ಲಿ ಮುಂದ್ಗಡೆ ಪರದೆ ಇದೆ, ಪರದೆ ಮೇಲೆ ಸಿನಿಮಾಗಳು ಬರ್ತಾ ಇರುತ್ತೆ. ಆದರೆ ಲೆಫ್ಟು ರೈಟಲ್ಲಿ ಸೌಂಡ್ ಬಾಕ್ಸ್ಗಳು ಇರುತ್ತೆ. ಇಲ್ಲಿಂದನೇ ಇದೇ ಮೇಯ್ನ್ ಡಾಟಾ ಸೆಂಟರ್ ಹೆಡ್. ತಲೆ ಹೇಗೋ ಥಿಯೇಟ್ರಿಗೆ ಇದು ಮೇಯ್ನು. ಯಾರೂ ತೋರಿಸಲ್ಲ ಎಲ್ಲೂ. ಬಟ್ ನಾನು ನಿಮಗೆ ನಂಬಿ ಬಿಟ್ಟರೆ ಬಿಡಿ, ನಾನು ದಿನಕ್ಕೆ 2 ಮೂವಿನ ಕಂಪಲ್ಸರಿ ನೋಡ್ತೀನಿ. ಇವತ್ತು ನಾನು ಮಡಿಕೇರಿ ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆಯಲ್ಲಿ ನಾನಿದ್ದೇನೆ. ಇಲ್ಲಿ ಯಶಸ್ವಿ ಥಿಯೇಟರ್ ಹತ್ರ ನಾನಿದ್ದೇನೆ. ಈ ಥಿಯೇಟ್ರಲ್ಲಿ ಈಗ ದುರಂಧರ್ ಸಿನಿಮಾವನ್ನು ಓಡಿಸ್ತಾ ಇದ್ದಾರೆ. ನಾನು ನೋಡಿದ ಕಟ್ಟಕಡೆಯ ಸಿನಿಮಾ ಅಂತ ಹೇಳಿದರೆ ಅದು ಉಪೇಂದ್ರ. ಹಲವು ದಶಕಗಳ ಹಿಂದೆ ಸಿನಿಮಾ ನೋಡಿದ್ದೆ. ಈಗ ಆ ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗೋಣ. ಎಲ್ಲೆಲ್ಲಿ ಟಿಕೆಟ್ ಕೊಡ್ತಾರೆ, ಬಾಲ್ಕನಿ ಯಾವುದು, ಪ್ರೊಜೆಕ್ಟ್ರ್ ಯಾವುದು, ಸಿನಿಮಾ ಥಿಯೇಟ್ರ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಬನ್ನಿ. ಹಲೋ, ಏನು ಗೊತ್ತಾ, ಈ ಥಿಯೇಟ್ರಿಗೆ ಬರಬೇಕಾದ್ರೆ ನಾವು ರಿಸರ್ವ್ ಮಾಡಿ ಆನ್ಲೈನಲ್ಲಿ ಬರ್ತಕ್ಕಂಥ ಪ್ರಮೇಯ ಇಲ್ಲ. ಡೈರೆಕ್ಟಾಗಿ ನಾವು ಇಲ್ಲಿ ಬರಬೇಕು, ಟಿಕೆಟನ್ನು ನಾವು ತೆಗೆದುಕೊಳ್ಬೇಕು. ಇನ್ನು ಸಿನಿಮಾ ಯಾವ್ಯಾವಾಗಿದೆ, ಶೋ ಟೈಮಿಂಗ್ಸ್ ಏನು, ಇಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಪ್ರದರ್ಶನ ವೇಳೆ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ಮತ್ತು 5 ಗಂಟೆಯಿಂದ 8 ಗಂಟೆವರೆಗೆ ಸಿನಿಮಾಗಳು ಇಲ್ಲಿ ಓಡಿಸ್ತಾರೆ. ಆಮೇಲೆ ಇಲ್ಲಿ ಟಿಕೆಟ್ ದರ ಎಷ್ಟಿದೆ ಅಂತ ಹೇಳಿದ್ರೆ 150 ಆ್ಯಂಡ್ 100 ರೂಪೀಸ್. ಬಾಲ್ಕನಿ ಸೆಕೆಂಡ್ ಕ್ಲಾಸ್. ಚಿತ್ರಮಂದಿರದ ಓನರ್ ಬಸ್ಕುಳದ ಪುಟ್ಟೇಗೌಡರು ಹಲವಾರು ವರ್ಷಗಳಿಂದ ಈ ಥಿಯೇಟ್ರನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕನ್ನಡ ಪಾಪ್ಕಾರ್ನ್. ಕಪಲ್ಸ್ ಫ್ಯಾಮಿಲೀಸ್ ಬಂದರೆ ಜಾಸ್ತಿ ಲೈಕ್ ಮಾಡೋದು ಪಾಪ್ಕಾರ್ನ್. ಇಂಟ್ರವಲ್ ಬಿಡುತ್ತೆ. ಇಂಟ್ರವಲ್ ಬಿಟ್ಟಾದಮೇಲೆ ಇಲ್ಲಿ ಬ್ಯಾಂಗು, ಹಾಗೆ ಚಿಪ್ಸು, ವೀಲ್ಸ್ ನೋಡಿ, ವೀಲ್ ಜಾಸ್ತಿ ಕೇಳೋದು ಗರ್ಲ್ಸ್ 70s ಎಲ್ಲ ವೀಲ್ ತೊಗೊಬನ್ನಿ ಅಂತ. ಹಾಗೆ ಪಪ್ಸು ಇದೆ. ಇನ್ನು ಹಾಗೆ ನೋಡೋಕ್ಕೋದ್ರೆ ಇನ್ನು ಜ್ಯೂಸ್ ಏನಂದರೆ ಫಾಂಟಾ ಇದೆ, ವಾಟ್ರ್ ಇದೆ, ಇನ್ನು ಮಾಝಾ ಎಲ್ಲ ಈ ಥಿಯೇಟ್ರಲ್ಲಿ ಸಿಗುತ್ತೆ. KGF 1 ತಿಂಗಳು ಕಾಟೇರನು 1 ತಿಂಗಳು. ಅವಾಗ ಶೋ ಯಾವ್ಯಾವ ಶೋ ಟೈಮಿಂಗ್ಸ್ಗಳಿದ್ವಿ ಇಲ್ಲಿ? 11, 2, 5, 8 ಮೂರು ಶೋ ಹೊಡೆದು 4 ಶೋ ಫುಲ್ ಹೌಸ್ಫುಲ್ಲು. ಹಾಂ, ಕಾಂತಾರ ಹೌಸ್ಫುಲ್ 15 ದಿನ ಅಂತ ಹೌಸ್ಫುಲ್ ಆಗಿತ್ತು. ಕಾಂತಾರ KGF ಕಾಟೇರ. ಈಗ ರಿಲೀಸ್ ಆಗಿ ಸಿನಿಮಾಗಳು ಎಷ್ಟು ದಿನಗಳ ನಂತರ ಇಲ್ಲಿ ಬರುತ್ತೆ, ಅಥವಾ ರಿಲೀಸ್ ಸಿನಿಮಾನು ಇಲ್ಲಿ ಬರುತ್ತಾ, ಹೇಗೆ? ಇಲ್ಲಿಗೆ ತರೋದೇ ಸಿನಿಮಾ. ಹಾಂ, ಈಗ ಹೊರಗಡೆ ರಿಲೀಸ್ ಆಗಿರೋ ಸಿನಿಮಾ ಯಾವುದಿರುತ್ತೆ ಇವಾಗ ಥಿಯೇಟ್ರಲ್ಲಿ ಫಸ್ಟ್ ಶೋ ನೋಡ್ಬೋದು ಇಲ್ಲಿ. ಹಾಂ, ಇಲ್ಲಿ ಯಾವ ಭಾಷೆಗಳ ಸಿನಿಮಾಗಳು ಬರುತ್ತೆ ಇಲ್ಲಿ? ತಮಿಳು, ತೆಲುಗು, ಹಿಂದಿ, ಕನ್ನಡ ಎಲ್ಲ ಬರುತ್ತೆ. ಸರ್, ಹೆಚ್ಚಿನದಾಗಿ ಈ ಸಿನಿಮಾ ಥಿಯೇಟ್ರಿಗೆ ಯಾವ ಭಾಷಿಕರು ಜಾಸ್ತಿ ಬರ್ತಾರೆ? ಕನ್ನಡ ಭಾಷೆ. ಸರ್, ದರ್ಶನ್ ಅವ್ರ ಸಿನಿಮಾ ನೋಡೋಕ್ಕೆ ಫುಲ್ ಹೌಸ್ಫುಲ್ ಇರುತ್ತಾ, ಹೇಗೆ ಅಂತ ಈ ಥಿಯೇಟ್ರಲ್ಲಿ? ದರ್ಶನ್ ಅವ್ರ ಫಿಲ್ಮ್ ನೋಡೋಕ್ಕೆ ತುಂಬ ಕ್ರೌಡ್ ಇರುತ್ತೆ. ಹಾಂ, ಅಭಿಮಾನಿಗಳು ಹೆಚ್ಚು ಇರ್ತಾರೆ. ಹಾಂ, ತುಂಬ ಕೂಲಾಗಿದೆ. ಒಳಗಡೆ ಸೌಂಡ್ ಎಫೆಕ್ಟು ಅದ್ಭುತವಾಗಿದೆ. ಎಲ್ಲರೂ ಗಂಭೀರದಿಂದ ಸಿನಿಮಾವನ್ನು ವಾಚ್ ಮಾಡ್ತಿದ್ದಾರೆ. ಓಕೆ ವೀಕ್ಷಕರೇ, ಮುಂದಿನ ಬಾರಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬಂದು ವೇಚಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.